ಅತ್ತೆ ಸ್ವಲ್ಪ ಕೆಲಸ ಇತ್ತು, ಎಲ್ಲೋ ಹೊರಗೆ ಹೋಗಿ ಬರ್ತಿದ್ದೆ. ಇವತ್ತಿರ್ರಿ, ಇವತ್ತಿದ್ದು ನಾಳೆ ಹೋಗಿರಂತೆ. ಸರಿ ಆಯ್ತು ಹೇಳಿ ಅಂದರೆ ಒಂದೆರಡು ದಿನ ಇದ್ದೋಗ ನಮ್ಮ ತಲೆನೇ ಬಂದಿದ್ದೀನಿ. ಒಂದೆರಡು ದಿನ ಇದ್ದೋಗ್ತೀನಿ ಹೇಳ್ರಿ. ಸರಿ ಆಯ್ತತ್ತೆ, ಒಂದು 2 ದಿವಸ ಇರು. ನೀನು ಅವತ್ತೇ ಬಂದು ಅವತ್ತೇ ಹೊರಟೋಗ್ಬಿಡ್ತಿದ್ದೆ, ಇಲ್ಲಾಂದ್ರೆ ಇನ್ನೊಂದು ದಿವಸದಾಗೆ ಹೋಗ್ತಿದ್ದಲ್ಲ ಊರಿಗೆ. ಅದಕ್ಕೆ ಹೇಳ್ದೆ ಅತ್ತೆ. ಸರಿ ಆಯ್ತತ್ತೆ, ನಾನು ಹೋಗಿ ಬರ್ತೀನಿ, ಸ್ವಲ್ಪ ಕೆಲಸ ಐತೆ. ಸರಿ ಆಯ್ತಳಿ ಅಂದರೆ. ಹುಡುಗರೆಲ್ಲ ಚೆನ್ನಾಗಿದ್ವೇನಮ್ಮ? ಹ್ಞೂ ಚೆನ್ನಾಗಿದ್ದಾರಕ್ಕ. ಬಾ ಕುಕ್ಕ ಬಾ, ನೀನು ಚೆನ್ನಾಗಿದೆಯೇ? ಕಣಮ್ಮ ಇದೇ ಅಂದ ಕೈ ಕಾಲು ಊಟ ನೋವು ವಯಸ್ಸಾಯ್ತು. ಅದೇನೆ ಏನು ಬದುಕು ಮಾಡೋಕ್ಕಾಗಲ್ಲ, ಏನಿಲ್ಲ. ಈಗ ಹಿಂಗೇನೆ ಇದೀನಿ. ಎಲ್ಲ ಕಣಕ್ಕ ನೀನು ಸೊಸೆರ್ದು ಯಾಕೆ ಜಾಸ್ತಿ ಆಗೈತೆ ಅಂತ ಹೇಳೋಕ್ಕಾಗಲ್ವೇ ನೀನು? ಹಿಂಗೆಲ್ಲ ಗುದ್ದಾಡಬೇಡ್ರಿ ಅಂತ. ಹುಡುಗಿ ನಮ್ಮ ಮನೆಗೆ ಕಣ್ಣೀರು ಹಾಕ್ಯಣ ಅದೇ ಬಂದಿದ್ಲು. ಅದಕ್ಕೆ ಬಾರಮ್ಮ ಹೋಗೋಣ ಅಂತೇಳಿ ನಾನು ಕರ್ಕೊಂಬಂದಿದ್ದೀನಿ. ಯಮ್ಮ ಅವ್ರ ಕಾಟ ತಡಿಯೋಕೆ ಅಲ್ಕಣಮ್ಮ. ದಿನ ಒಂದೊಂಥರ ಮಾತಾಡ್ತಾರೆ, ಒಬ್ಬೊಬ್ರು ಒಂದೊಂಥರ. ಒಬ್ಬರು ಇಬ್ಬರು ತಗಾದ್ರೆ ಏನ್ಬೋದು, 5 ಜನ ತಗ ಯಾರೋ ಏನು ಬೇಕಮ್ಮ ಅಂತಾಳೆ. ಏನು ಮಾಡೋಣಮ್ಮ, ನಾವು ಹೇಳ್ದಂಗೆ ಕೇಳಲ್ಲ. ನಾವು ಹೇಳ್ತೀವಿ ಬೇಡ ಕಣ್ರಮ್ಮ, ಬೇಡ ಕಣ್ರಮ್ಮ ಅಂತ. ಹೋಗು. ಬರೀ ಅದೇನೆ ಓಸಾರ್ದು ಅದೇನೆ. ಈಗ ಒಂದಿಟ್ಟು ಇವನು ಓದಿ ಕೆಲಸದಾಗಿರೋದಕ್ಕೆ ನೋಡಿ ಒಟ್ಟು ಊರ್ಕೊಂತಾರೆ ಕಣಮ್ಮ. ನಮ್ಮ ಅಯ್ಯಪ್ಪ ಇದ್ದಿದ್ದು ಹಿಂಗೆ ಆಗಕ್ಕೆ ಬಿಡ್ತಿರ್ಲಿಲ್ಲ. ಏನು ಮಾಡ್ತೀಯ ಅಯ್ಯಪ್ಪಗೂ ಹಿಂಗೆ ಬರ್ಬಾರದು ಬಂದು ಏನೋ ಚೆನ್ನಾಗಿಲ್ದಂಗೆ ಅದೇ ಹೋಗ್ಬಿಡ್ತಲ್ಲ. ನಮ್ಮ ಅಯ್ಯಪ್ಪ ಇದ್ದಿದ್ರೆ ನಿಜ ಹಿಂಗೆಲ್ಲ ಮಾಡಕ್ಕೆ ಬಿಡ್ತಿರ್ಲಿಲ್ಲ ವಜ್ಜ. ಸರಿಯ ಬೈದ್ ಬಿಡ ನಮ್ಮ ಅಯ್ಯಪ್ಪ. ಬೈದ್ ಬಂದಂಗೆ ಬೈದ್ ಬಿಡ. ನಿಮ್ಗೆ ನಾಚಿಕೆ ಮಾನ ಮರ್ಯಾದೆ ಇಲ್ವೇನ್ರಮ್ಮ ನಿಮಗೆ ಅಂತ. ಅವ್ರು ಏನು ಕೇಳೋದು, ಎಲ್ಲನ ಇವನು ಮಾಡ್ಕೊಟ್ಟಿರೋದು ಮನೆ ಎಲ್ಲ ನಮಗೆ ಬಿಟ್ಕೊಟ್ಟು ಹೋಗ್ಲೇಳು 9 ಕಲಕ್ಕೆ ಕೇಳ್ತಾರೆ. ಅದೇ ಹೆಂಗಮ್ಮ ಬಿಟ್ಕೊಡ್ತಾರೆ? ಯಾರು ಬಿಟ್ಕೊಡಲ್ಲ. ಅವ್ರು ಮಾಡಿದ್ದ ಅವ್ರಿಗೆ ಕಣಕ್ಕ ಯಾರು ಬಿಟ್ಕೊಡಲ್ಲ. ಅದು ಹೆಂಗೆ ಏನಾನ ಮಾತಾಡಲಿ, ನಾನು ಅದಕ್ಕೇ ಬಂದಿದ್ದೀನಿ. ಎಲ್ಲರಿಗೂ ಹೇಳೋಗಕ್ಕೆ. ನನ್ನ ಮಗಳು ಎಷ್ಟು ಬೇಜಾರಾಗಿ ಅವಳೆ ಗೊತ್ತೇ. ಅಮ್ಮ ಇರೋಕ್ಕಾಗಲ್ಲ, ಅಲ್ಲಿ ಇರೋಕ್ಕಾಗಲ್ಲ ಅಂತಾಳೆ. ಅದಕ್ಕೆ ಬಂದಿರೋದು ನಾನು. ಅಮ್ಮ ಏನು 1 ವರ್ಷ ಅಲ್ಲ 2 ವರ್ಷ ಅಲ್ಲ, ಅಲ್ಲಿ ಯೋರ್ಸ್ತಿದ್ದೆ ನಾನು ಈ ಅಂತ ಇದ್ದೀನಿ ಕಣಮ್ಮ. ಸಾಕಾಗೈತೆ, ನಾವು ಅಲ್ಲಿರೋದೇ ಇಲ್ಲ. ಎಲ್ಲನ ನಾವು ಟೌನ್ಗಳಕ್ಕೆ ಹೋಗೋಣಂದ್ರೆ ಏನು ಮಾಡ್ತೀಯಪ್ಪನ ಕೆಲಸ ಬೇರೆ ಇಲ್ಲೇನೆ ಅಂತ. ಗೌರ್ಮೆಂಟ್ ಕೆಲಸ ಅಂತೇಳಿ ಎಣ್ಣೆಯರಿಗೆಲ್ಲ ಕೊಡೋಕ್ಕಾಗುತ್ತೆ? ಅವ್ರಿಗೆ ಶಕ್ತಿ ಇಲ್ವೇ? ದುಡ್ಕೊಂಡು ತಿನ್ಬೇಕಮ್ಮ. ದುಡಿಬೇಕು, ತಿನ್ನಬೇಕು, ಮಾಡಬೇಕು. ದೇವ್ರ ಶಕ್ತಿ ಕೊಟ್ಟಿಲ್ವೇ? ಮಾಡ್ಕೊಂಡು ತಿನ್ಬೇಕಮ್ಮ. ಹಂಗಂತೇಳಿ ಎಲ್ಲ ಕೊಡೋಕ್ಕಾಗುತ್ತೆ? ಅವನು ಪಾಪ ಕಷ್ಟ ಸುಖಕ್ಕೆ ಆಗ್ಯವನಿ. ನಮ್ಮ ದೊಡ್ಡನಿಗೆ ಮೊನ್ನೆ ಸ್ಯಾನಕ್ಕಿರಲಿಲ್ಲ. ಅವಾಗ ಅವನಿಗೆ ಆಪ್ರೇಷನ್ ಆಗಬೇಕಾಗಿತ್ತು. 50 ಸಾವಿರ ಆಸ್ಪತ್ರೆ ಬೇಕಾಗಿತ್ತು ಕಣಮ್ಮ. 50 ಸಾವಿರ ಗಟ್ಟಲೆ ಕೊಟ್ಟವನಿ. ಕಷ್ಟ ಸುಖದಾಗ ಎಲ್ಲರಿಗೂ ಆಗ್ಯವನ್ ಕಣಮ್ಮ. ಅವಳು 3ನೇಳಿಗೆ ಮೂರನೇಳು ಇವಳು ಇದ್ದಾಳಲ್ಲ, ಅವಳು ವಾರ್ಗಿತ್ತಿ, ಅವಳು ಮಮತುಗೆ ಆಪ್ರೇಷನ್ ಆಗಬೇಕಾಗಿತ್ತು. ಒಂದು ಹೆಣ್ಣುಡುಗಿ ಆತಲ್ಲ ಅವಳಿಗೆ. ಅವಾಗ ಮಕ್ಕಳಿಲ್ಲ ಅಂತೇಳಿ ಆಸ್ಪತ್ರೆಗೆಲ್ಲ ತೋರಿಸ್ಕೊಂಬಕ್ಕೆಲ್ಲ ಅವ್ರ ಅಣ್ಣ ಕೈಗೆ ದುಡ್ಡು ಕೊಟ್ಟವನಿ. ಆಪ್ರೇಷನಿಗೆ ದುಡ್ಡಿಲ್ಲ, ಆಪ್ರೇಷನ್ ಮಾಡಿ ಮಗ ತೆಗಿಬೇಕು ಅಂತಂದ್ರು. ಹೆರಿಗೆಗೆಲ್ಲ ದುಡ್ಡು ಕೊಟ್ಟವ್ನು ಕಣಮ್ಮ. ಅದನ್ನ ಯಾರು ನೆನೆಸ್ಕೊಂಬಲ್ಲ. ಇವತ್ತು ಹೆರಿಗೆಗೆಲ್ಲ ದುಡ್ಡು ಕೊಟ್ಟಿರೋದ್ನೆಲ್ಲನ. ಈಗ ನಮ್ಮ ಹುಡುಗಿಗೆ ಹೇಳ್ತೀನಿ, ಹುಡುಗ ನಮ್ಮ ಒಳ್ಳೇದಲ್ಲ. ಸಂಜೆ ಯಾರ ಅಣ್ಣ ಕೈಗೆ ಅದೇ ಕೊಡುತ್ತೆ. ಅಣ್ಣನ ಕೈ ಕೊಟ್ಟರೆ ಅದು ಗೊತ್ತಾಗಲ್ಲ. ಅವ್ರಿಗೆ ಅಣ್ಣರ ಕೈಗೆ ಕಷ್ಟದಾಗೆ ಆಸ್ಪತ್ರೆಗೆ ತಗೊಂಡೋಗಿ ಕೊಟ್ಟಿರೋದು ಇದೆಲ್ಲನೂ ಗೊತ್ತಾಗಲ್ಲ ಕಣಮ್ಮ. ಇವ್ನಿಗೆ ಹೇಳಿರಿ ನಮ್ಮ ಸಂಜೆಗೆ ಗೊತ್ತಾಗಲ್ಲ. ಅದೇ ಅದು ಗೊತ್ತಿಲ್ಲ. ಅದು ಗೊತ್ತಿಲ್ಲದಲ್ಲೇ ಮಾತಾಡ್ತಾರೆ. ಇವರು ಕೊಟ್ಟವ್ರು ಕಣಮ್ಮ. 50 ಸಾವಿರ ಗಟ್ಟಲೆ ಕೊಟ್ಟವ್ರೆ ದುಡ್ಡ. 50 ಸಾವಿರ ಗಟ್ಟಲೆ ಕೊಟ್ಟಿದ್ರು ಅದು ಇವ್ರಿಗೆ ಗೊತ್ತಿಲ್ಲ. ಅವ್ರಿಗೆ ಗೊತ್ತಿಲ್ಲದಲೇ ಸುಮ್ಮನೆ ಮಾತಾಡ್ತಾರೆ. ಗೊತ್ತಿರುತ್ತೆ ಹಂಗಂದ್ರು ಕೊಟ್ಟವನೋ ಇಲ್ವೋ ಅಂತ ಅನುಮಾನ. ಇವರು ಇವ್ರ ಅಣ್ಣ ಇಂತಾಗೆ ಚೆನ್ನಾಗಿದ್ದಾರೆ. ಇವ್ರ ಅಣ್ಣ ಇರ್ತಾಗೆಲ್ಲ ಅವರು ಹೆಂಗ ಚೆನ್ನಾಗಿರ್ತಾರೆ ಅಣ್ಣ ತಮ್ಮಂದ್ರು. ಇವ್ರದ್ದೈತಲ್ಲ ಇವರೇ ಇಲ್ಲೊಂದೆಲ್ಲ ಹಚ್ಚಿ ಕೊಡೋದು. ಅದೇ ನಾಳೆ ಮುಂದಿಕ್ಕಿ ಕೊಡಬೇಕು. ನಾನು ಹಂಗೆ ಅಂತೀನಿ, ಹುಡುಗ ನೋಡ್ಕೊಂಬತ್ತೆ ಕಷ್ಟ ಸುಖಕ್ಕೆ ಆಗುತ್ತೆ ಕಣವ. ನನಗೆ ಒಂದು ಸರ ಮಾಡಿಸಾಕ್ಯವನಿ, ಹಿಂಗೆ ಎಲ್ಲರಿಗೂ ಕೊಡ್ತಾನೆ. ಕಷ್ಟ ಸುಖಕ್ಕೆ ಎಲ್ಲರಿಗೂ ಆಗ್ತಾನೆ ಕಣಮ್ಮ. ಆದರೆ ನಾಲ್ವರ ಮುಂದೆ ಕಿಕ್ಕಕ್ಕೆ ಆಸ್ಪತ್ರೆಗೆ ಇರ್ತಾರಲ್ಲ, ಆಸ್ಪತ್ರೆಗೆ ಇದ್ದಾಗ ನಾಲ್ವರ ಮುಂದೆ ಕಿಕ್ಕಿ ಹೆಂಗೆ ಕೊಡೋಣ ಬಿಡು. ರಮಣ್ಣೇರಿ ಅಲ್ವೇ ಅಂತೇಳಿ ಕೊಟ್ಟವ್ನು. 50 ಸಾವಿರ ಗಟ್ಟಲೆ ದುಡ್ಡು ಕೊಟ್ರು ನೆನ್ಸಲ್ಲ. ಹೆಂಗೆ ಮಾತಾಡ್ತಾರೆ. ನಾನು ಸುಮ್ಮನಿರೇ ಮರಾಗಿತ್ತಾರ ಅಂತೇಳಿ ಎಷ್ಟು ಹೇಳಿದ್ರು ಕೇಳಲ್ಲ ಕಣಮ್ಮ. ನಮ್ಮ ಅಯ್ಯಪ್ಪ ಇದ್ದಿದ್ರೆ ಹಿಂಗೆಲ್ಲ ಮಾಡ್ತಲಿಲ್ಲ. ಒಂದಿಟ್ಟು ಬಾಯಿ ಇರೋದು. ಅವಾಗ ಒಂದಿಟ್ಟು ಹಂಗೆ ಬಾಯಿವಾಗಿದ್ರು. ತಿರ್ಗಾಲ ನೋಡ್ಯಾರನು ಒಂದಾಗ್ಯವ್ರಿ. ಈಗ ಇವಳ ಮೇಲೆ ಹಂಗೆ ಕೇಣಿ ಮಾಡ್ತಾರೆ, ಇವಳ ಮೇಲೆ ಅದು ಹೆಂಗೆ ಕೇಣಿ ಮಾಡ್ತಾರೆ. ಅವ್ರವ್ರ ಗನವಾಗ ಅವರು ಒಳಂದೊಳಗೆ ಅವ್ರ ಮೇಲೆ ಅವ್ರು ಕೇಣಿ ಮಾಡ್ಕೊಂತಾರೆ. ಇವಳ ಮೇಲೆ ಅಂತ ಕೇಣಿ. ಅವಳೊಬ್ಳು ನಮ್ಮೂರಿಗೆ ಒಬ್ಳು ಬತ್ತಾಳೆ. ಕೌಸಿ ಎಂಬಳು ಬತ್ತಾಳೆ. ಅಲ್ಲಿ ಬಂದು ಅಲ್ಲಿ ನಾನು ಕರಿತಾರೇನೋ ಅಂತೇಳಿ ನಮ್ಮ ಎದುರಿಗೆಲ್ಲ ಓಡಾಡೋದು, ಹಂಗೆ ಹಿಂಗೆ ಅಲ್ಲಿ ಎಲ್ಲ ಓಡಾಡೋದು ಅದೆಲ್ಲ ಮಾಡ್ತಾಳೆ. ನಾವೇನು ಅವಳನ್ನ ಮಾತಾಡ್ಸೋಕ್ಕೆ ಹೋಗಲ್ಲ. ನಾವು ಮಾತಾಡ್ಸೋಕ್ಕೆ ಹೋಗಲ್ಲ ಅವಳನ್ನ. ಮಾತಾಡಿಸ್ಲಿಲ್ಲ ಅಂತಂದ್ರೂ ಅವಳೇ ಬತ್ತಾಳೆ. ಅವಳೇ ಮಾತಾಡಿಸ್ಕೊಂಡು ಬಂದು ಅಲ್ಲೆಲ್ಲನ ಹಂಗೆ ಹಿಂಗೆ ಅಂತೇಳಿ ಅಂಕ್ಳು ಮಾತಾಡ್ತಾಳೆ. ಅದಕ್ಕೆ ಮತ್ತೆ ನಮ್ಮ ಹುಡುಗಿ ಅಮ್ಮ ನನಗೆ ಇರೋಕ್ಕಾಗಲ್ಲ ಕಣಮ್ಮ ಅಂತ ಬಂದ್ಲು. ಬಾರಮ್ಮ ಅದ್ಯಾಕೆ ಅವ್ರಿಗೆ ಯಾಕೆ ಹೆದರಿಕೆಂತೀಯ ಅಂತ ನಾನು ಎಪ್ಪಗೆ ಹೇಳ್ಬೋದು. ಹೇಳಿರಿ ಯಪ್ಪ ಬಿಡತ್ತೆ ಹೆಂಗಸ್ರವೆಲ್ಲ ಏನು ಅಂತೀಯಪ್ಪ, ನನ್ನೇ ಬೈತೈತಿ. ಸುಮ್ಮನೆ ನೀನು ಚೆನ್ನಾಗಿರೋ ನಂಬಲ್ಲ ಅಂತೈತಿ. ನಾನು ಚೆನ್ನಾಗಿರ್ಬೇಕು ಅಂತ ಹೋದ್ರೂ, ಎಷ್ಟೇ ಚೆನ್ನಾಗಿರ್ಬೇಕು ಅಂತ ಹೋದ್ರೂ ಅವರು ಅಷ್ಟೇ. ನಾನು ಬಿಡು ಯಾವಾಗಲೂ ಇದ್ದಿದ್ದೇನೆ ಮಾರ್ಗಿದ್ದೇರವು ಜಗಳ ಚೆನ್ನಾಗಿರ್ಬೇಕು ಅಂತ ಹೇಳಿ ನಾನು ಎಷ್ಟೆಲ್ಲ ಪ್ರಯತ್ನ ಪಟ್ಟು ಹೋಗ್ತೀನಿ ಚೆನ್ನಾಗಿರ್ಬೇಕು ಅಂತ.
ಆದರೆ ಎಷ್ಟು ನಾನು ಒಳ್ಳೆ ಮಾತನಾಗೆ ಒಳ್ಳೇದು ಮಾಡಿದ್ರು ನನ್ನ ಮೇಲೆ ಕೇಣಿ ಮಾಡ್ತಾ ಇದ್ದಾರೆ. ಒಳ್ಳೇದು ಮಾಡೋರಿಗೆ ಹಿಂಗೆ ಅವ್ರವ್ರವರು ಘನವಾಗಿ ಅವ್ರ ಮೇಲೆ ಅವ್ರು ಕೆಟ್ಟದ್ದು ಬಯಸ್ತಾರೆ. ಅಯ್ಯಮ್ಮ ದೊಡ್ಡ ಅಯ್ಯಮ್ಮ ಐತಲ್ಲ, ಅಯ್ಯಮ್ಮನ ಸ್ವಲ್ಪ ಪರವಾಗಿಲ್ಲ. ಎರಡನೇ ಹೇಳಂತೂ ರಾಮರಾಮ ಬೋಲು ಒಳ್ಳೆ ಅವಳಲ್ಲ. ಇವಳು ಮೂರನೇಳು ಅವಳೇನೆ, ಅವಳು ಕೋಸಿ ಅವಳು ಇದ್ದಿದ್ದು ಬೇಡ, ಅವಳಿಂದಲೇ ಇದೆಲ್ಲ ಇದಾಗಿರೋದು. ಅವಳೊಂದಿಟ್ಟು ಇವಾಗ ಬಂಗಾರದ ಅಂಗಡಿ ಕೆಲ್ಸಕ್ಕೆ ಹೋಗ್ತಾಳೆ. ಈಗ ಒಂದಿಟ್ಟು ಕೈಯ ದುಡ್ಡು ಇರ್ತವೆ. ಅವಳು ಎಲ್ಲರಿಗೂ ಇಲ್ಲದ್ದೆ ಅವ್ರವ್ರವ್ರಿಗೆ ಬೀಳುತ್ತೆ. ತಿರ್ಗಿ ಚೆನ್ನಾಗಿ ಆಗ್ತಾರೆ ಅವರು. ನನ್ನ ಕಂಡ್ರೆ ಅಷ್ಟು ಇದು ಅವ್ರಿಗೆ, ನನ್ನ ಕಂಡ್ರೆ ಆಗಲ್ಲ. ನನ್ನ ಮೇಲೆ ಏನಿದೋ ಏನೋ ಗೊತ್ತಿಲ್ಲ ಅವ್ರಿಗೆ. ನನ್ನ ಮೇಲೆ ಅಂದರೆ ಅವ್ರು ಹಂಗೆ ಹೆಂಗೆ ಆಡ್ತಾ ಇರ್ತಾರೆ ಓಸಾರು. ನನ್ನ ಕಂಡ್ರೆ ಸಹಿಸ್ಕೊಂಬಲ್ಲ. ಸುಮ್ಕಿರು. ಏನು ಅವ್ರದ್ದೇನೇನು ನೀನೇನೇನು ತಿಂದಿಲ್ಲ, ನೀನೇನು ತಲೆ ಕೆಡಿಸ್ಕೊಂಬಕ್ಕೆ ಹೋಗ್ಬೇಡ. ನಾನೆಲ್ಲ ನೋಡ್ಕೊಂತೀನಿ, ಮಾತಾಡಲಿ ಅವ ಮಾತಾಡ್ತೀನಿ, ನಾನು ಇವಾಗ ಮಾತಾಡಲ್ಲ. ನನ್ನ ಮಗಳಿಗೆ ನಾನು ಒಂದು ಸ್ವಲ್ಪ ಹೆಚ್ಚು ಕಮ್ಮಿ ಆಗಬೇಕು, ಅವಾಗಿರೋದು ಅಂತೀನಿ. ಅಳಿ ಅಂದ್ರೂ ಮಾತಾಡಬೇಕು. ಮಾತಾಡಲಿಲ್ಲ ಅಂದ್ರೆ ಆಗಲ್ಲ. ಇವನೇನು ಅಂತಾನೆ ಬಿಡತ್ತೆ, ಹೆಂಗಸ್ರ ಯಾವಾಗಲೂ ಇದ್ದಾವೆ ಸುಮ್ಮನೆ ಚೆನ್ನಾಗಿರ ನಂಬಲ್ಲ ಅಂತ ಹೇಳಿ ಒಂದು ತಲೆ ಕೆಡಿಸ್ಕೊಂಬಲ್ಲ. ಅಲ್ಲೇ ನಮ್ಮದೇ ಕೆಲಸ ಟೆನ್ಷನ್ನು, ಆದರೆ ಬೇರೆ ಇವನ್ನೆಲ್ಲ ಎಲ್ಲಿ ನೋಡ್ತಾ ಕುಕ್ಕವನ. ಹೆಂಗಸ್ರವೆಲ್ಲ ಇದ್ದಾವೇನೆ ಬಿಡ ಮತ್ತೆ ಅಂತ ನಾನು ತಲೆ ಕೆಡಿಸ್ಕೊಂಬಕ್ಕೆ ಹೋಗಲ್ಲ. ಕಷ್ಟ ಸುಖಕ್ಕಾಗಿ ಅವನಿಗೆ ಆದರ್ನ ಇವತ್ತು ನೆನ್ಸಲ್ಲ ಕಣಮ್ಮ ಅಂತಾರೆ ಜನ ಇವತ್ತು. ಅಮ್ಮ ಬಂದವಳೆ, ಯಾಕನ ಬಂದವಳ ಏನೋ ಬಾ. ಯಾಕನ ಆಗ್ಲೆಲ್ಲ ಕ್ಯಾಕ್ಯಾಕ್ಸಿ ಉಗುತ್ಕೊಂಬನಂಗಾಗುತ್ತೆ. ಉಗಳನ ಅಮ್ಮಂಗಾಗುತ್ತೆ. ನಮ್ಮಕ್ಕೆ ನಾವೇ ಉಗುತ್ಕೊಂಬನಮ್ಮಂಗಾಗುತ್ತೆ ಕಣ. ಯಾಕನ ಗೊತ್ತಿಲ್ಲ. ಉಗುಳು ಬಂದಡ್ಕೆ ಹೋಗುತ್ತ ಬಿಡ್ಬೇಕು. ಇಕ್ಕೆಮ್ಮಕ್ಕೆ ಹೋಗ್ಬಾರ್ದು. ಉಗುಳು ಹೇಳ್ತೀನಿ. ಇವು ಯಾವ ಕೋತ್ಗಳು ಬೇರೆ ಬಂದವಿಲ್ಲಿ. ಯಾಕನ ಒಣಗಾಕಿರ ಅದೇ ಹೊತ್ಕೊಂಡು ಹೋಗ್ತವೆ. ಎಲ್ಲಿಂದ ಬಂದ್ವ ಏನೋ ಈ ಕೋತ್ಗಳು. ಹಿಂಗೆ ಬರೇ ಅಂಕ್ಲು ಅಂದ್ರೆ ಅಂಕ್ಲು. ನೋಡು, ಉಗುತ್ಕೊಂಡು ಹೋಗೋದು, ತುಬುಕನ್ನ ಬೈಕೊಂಡು ಹೋಗೋದು, ಅಂಕ್ಲು ಮಾತಾಡ್ಕೊಂಡು ಹೋಗೋದು. ಬಾಬಾಬಾಬು ಒಬ್ರಿಗಿನ್ನ ಒಬ್ರು ಬರೇ ಇವೆ. ನೋಡಿ ಸಾಕಾಗುತ್ತೆ. ನಾನು ಕೊನೆಗೆ ನೀನೇ ಸುಮ್ಮನಿರಮ್ಮ ಅಂತೀನಿ. ಅವ್ರ ತಾಗ ಏನು ಅಂತ. ಇವಳ ಒಬ್ಬಳೆ ಒಂದು, ಅವ್ರ 5 ಜನನೂ ಒಂದು. ನಾನು ಹೇಳ್ತೀನಿ, ನನ್ನ ಹೇಳಿದ್ರೆ ಎಲ್ಲಿ ಕೇಳ್ತಾವಮ್ಮ, ನನ್ನ ಹಿಡಿಯಲ್ಲ. ಇವಾಗ ನಾನು ಏನು ಹೇಳಿದ್ರು ಹಿಡಿಯಲ್ಲ. ನಮ್ಮ ಅತ್ತೆ ಮೊದಲು ಹೇಳಿದ್ರೆ ಕೇಳೋರು, ಇವಾಗ ಅತ್ತೆ ಹೇಳಿದ್ರೆ ಏನೂ ಕೇಳಲ್ಲ ಅವರು. ಹಂಗೆ ಭಾಳ ಮಿತಿ ಮೀರ್ಬಿಟ್ಟವ್ರೆ ರೋಸಾರು. ಯಾರೇನು ಹೇಳಿದ್ರು ಕೇಳಲ್ಲ ಇವಾಗ. ಹಂಗಾಗ್ಬಿಟ್ಟವ್ರೆ. ಸುಮ್ಕಿರಮ್ಮ. ನೋಡು ಇಲ್ಲೇನೆ ನೋಡು, ನನ್ನ ಎಷ್ಟು ಬಿಡಮ್ಮ ಅನುಸರಿಸ್ಕೊಂಡಿರ್ಬೇಕು, ಚೆನ್ನಾಗಿರ್ಬೇಕು ಅಂತೆಲ್ಲ ನೋಡಿ ಇಂಥ ಮಾಡ್ತಾರೆ. ನೀನು ಬೈತೀಯ ನನಗೆ. ನೋಡಿ ಇವಾಗ ಗೊತ್ತಾಗುತ್ತೆ ನಿನಗೆ. ಅಲ್ಲ ನನಗೇನು ಗೊತ್ತಮ್ಮ, ಹಂಗೆ ಅನುಸರಿಸ್ಕೊಂಡಿರ್ಬೇಕು ಕಣಮ್ಮ. ಇದ್ದಾವೇನೆ ಅಂತ ಹೇಳ್ತಿದ್ದೆ. ಹೆಂಗೆ ಗುದ್ದಾಡ್ರಿ ಅಂತ ಹೇಳೋಕ್ಕಾಗುತ್ತೇನಕ್ಕ. ವಾರ್ಗಿತ್ತೆ ನನ್ನ ಮೇಲೆ ಇದ್ದೇ ಇರ್ತ ಕಣಮ್ಮ, ಅನುಸರಿಸ್ಕೊಂಡು ಇರು ಅಂತ ಹೇಳ್ತಿದ್ದೆ. ಇವಾಗ ನೋಡು ಅದಕ್ಕೆ ಇವಳು ನನಗೆ ಹೇಳ್ತಿದ್ದಲ್ಲ ಅಂತ ಸಿಟ್ಟು ಆಗ್ತಾಳೆ. ಅಲ್ಲ ಅನುಸರಿಸ್ಕೊಂಡಿರ್ಬೇಕು ಪಾಪ, ಅವಳ ಚೆನ್ನಾಗಿರ್ಬೇಕು ಅಂತ ಹೋಗ್ತಾಳೆ ಕಣಮ್ಮ. ಅವರೇ ಕೇಳಲ್ಲ, ಕೇಳ್ದಿಲ್ದಾರ ನಿನ್ನ ಏನು ಮಾಡ್ತಾರೆ ಬಿಡು. ಹೆಂಗನ ಮಾಡ್ಕೊಂಬ್ಲೇಳು. ನೋಡು ನೀನು ಸುಮ್ಮನೆ ನೋಡು, 1 2 ದಿನ ಹೆಂಗೆ ಮಾಡ್ತಾರೆ ಅಂತೇಳಿ. ನನಗೆ ಅಲೆ ಹೇಳಿ ರೋಸಿಗೆ ಎತ್ತಿಬಿಟ್ಟೈನಿ. ಕೇಳಲ್ಲ ಅವರು, ಯಾರು ಹೇಳಿದ್ರು ಕೇಳಲ್ಲ ಅವರು. ಅಂತಾರೆ ಅವರು. ತಡಿ ನಾನು ನೋಡತಕ್ಕ ನೋಡಿ ಸರಿಯ ಬುದ್ಧಿ ಕಲಸೆ ಹೋಗೋದು. ತಿರು ನನ್ನ ಮಗಳ ಸುದ್ದಿ ಬರಬಾರ್ದು. ನಾನು ಬಿಡತ್ತ ಹೋಗ್ಲಿ, ಚೆನ್ನಾಗಿರ್ಬೇಕು ಅಂತೇಳಿ ನಮ್ಮ ಹುಡುಗಿಗೆ ನಾನು ಬುದ್ಧಿವಾದ ಹೇಳ್ತಿದ್ನಲ್ಲ, ಅದಕ್ಕೆ ಪಾಪ ನಮ್ಮ ದೀಕ್ಷಾ ವಾರ್ಗಿತ್ತೆರತಾಗೆ ಬೋಲೋ ಅನ್ಬೇಕು. ಅದಕ್ಕೆ ಹೋಗಿ ಬಂದಿದ್ದೀನಿ. ಸರಿಯಾಗಿ ಹೇಳೋಗಾಕಿ ನಾನು ಬೈತಿದ್ದೆ. ನೀನು ಚೆನ್ನಾಗಿರ್ಬೇಕಳಮ್ಮ, ಯಾತಾಗ ಗುದ್ದಾಡಬೇಡ, ನೀನೊಂದಿಷ್ಟು ಸಿಟ್ನಾಳು ಅಂತ ನಾನು ಬೈತಿದ್ದೆ. ಇವಾಗ ಗೊತ್ತಾಗ್ತೈತಿ, ಇವರು ಬರೀ ಅಂಕ್ಲು ಮಾತಾಡೋದು, ಬರೀ ಜಗಳ ಮಾಡೋದು, ದಿನ ಬೆಳಕರಿತಿಲ್ಲೂ ಏನೋ ಕಿತಾಪತಿ ಮಾಡೋದು, ಹಂಗೆ ಮಾಡ್ತಾ ಇದ್ದಾರಂತೆ. ಅದಕ್ಕೇನೆ ನಾನು ಸರಿಯಾಗಿ ಬುದ್ಧಿ ಕಲ್ಸೋಗೋಣ ಅಂತ ಬಂದಿದ್ದೀನಿ. ಗಂಡಗೆ ಹೇಳಿದ್ರೆ ಇವನು ಹಂಗೆ ಅಂತಾನೆ ಅಂತ. ಬಿಡತ್ತೆ, ಹೆಂಗಸ್ರವ್ ಯಾವಾಗಲೂ ಇದ್ದಾವೇನೆ, ಏನಿಲ್ಲಿ ಹೊಸ್ದಾಗೆ ನೋಡ್ತೀಯ, ಮದುವೆ ಆದಾಗಿಂದಲೂ ನೋಡ್ತೀಯ ಅಂತ ಅವಳಿಗೆ ಬೋಲ್ ಬೇಜಾರಾಗ್ಬಿಟ್ಟೈತೆ. ಅದಕ್ಕೆ ನಾನು ಬಂದಿದ್ದೀನಿ ಊರಿಗೆ. ನೋಡ್ತಾ ಇರ್ರಿ, ನೆನನಾಗ್ಬೋದಂತ ಮುಂದಿನ ಭಾಗದಲ್ಲಿ ನೋಡ್ತಾ ಇದ್ರಿ. ಹಾಗೆ ವಿಡಿಯೋ ಬಗ್ಗೆ ನಿಮ್ಮ ಅಭಿಪ್ರಾಯನ ಕಮೆಂಟ್ ಮಾಡಿರಿ. ಹಾಗೆ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ. ಇನ್ನೂ ನಮ್ಮ ಚಾನಲ್ನ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ತಪ್ಪೇ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಓಕೆ ವೀಕ್ಷಕರೇ, ಧನ್ಯವಾದಗಳು.